ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಮೂಗೂರು ಗ್ರಾಮದ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರೆಯಲ್ಲಿದ್ದೀನಿ. ಈ ಜಾತ್ರೆಯು ಒಟ್ಟು 5 ದಿನ ನಡೆಯುತ್ತದೆ. ಅದರಲ್ಲಿ ಒಂದಾದ ಬಂಡಿ ಹಬ್ಬ ಇಂದು ನಡೆಯುತ್ತಿದೆ. ಈ ದೇವಾಲಯಕ್ಕೆ ಸುಮಾರು ವರ್ಷಗಳ ಇತಿಹಾಸವಿದೆ. ಮುಸ್ಲಿಂ ಪಾಳ್ಯಗಾರನಾದ ನವಾಬನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಈ ಸಮೀಪಕ್ಕೆ ಆಗಮಿಸಿರುತ್ತಾನೆ. ಆಯಾಸಗೊಂಡ ನವಾಬನು ವಿಶ್ರಾಂತಿ ಪಡೆಯಲೆಂದು ಮೂಗೂರು ಸಮೀಪದ ಹೊಸಳ್ಳಿ ಎಂಬ ಗ್ರಾಮದಲ್ಲಿ ಒಂದು ನೇರಳೆ ಮರದ ಕೆಳಗೆ ಕಲ್ಲಿನ ಮೇಲೆ ಮಲಗುತ್ತಾನೆ. ಆ ಸ್ಥಳಕ್ಕೆ ಬಂದ ದೇವಿಯು ತಾನು ಆಯ್ಕೆಗೊಂಡಿದ್ದ ಕಲ್ಲಿನ ಮೇಲೆ ಮಲಗಿರುವುದಾಗಿ ಹೇಳುತ್ತಾಳೆ. ಅಲ್ಲನನ್ನು ಬಿಟ್ಟರೆ ಯಾರನ್ನೂ ನಂಬುವುದಿಲ್ಲ ಎಂದ ನವಾಬನು ತಾಯಿಯನ್ನು ಪರೀಕ್ಷಿಸುತ್ತಾನೆ. ಒಂದು ಒಣಗಿದ ಜೋಳದ ಕಡ್ಡಿಯನ್ನು ಬೇರೊಂದು ಮಾಡಿ ನೆಲಕ್ಕೆ ನೆಟ್ಟು ಮರುದಿನ ಸಾಯಂಕಾಲ ಒಳಗೆ ಈ ಜೋಳದ ಕಡ್ಡಿಯಲ್ಲಿ ಚಿಗುರು ಬಂದಿದ್ದರೆ ಮಾತ್ರ ದೇವಿಯನ್ನು ದೇವಿಯೆಂದು ನಂಬುತ್ತೇನೆ ಎಂದು ಹೇಳುತ್ತಾನೆ. ಮರುದಿನ ಆ ಕಡ್ಡಿಯಲ್ಲಿ ಚಿಗುರು ಬಂದಿರುತ್ತದೆ. ಇದರ ತಪ್ಪಿನ ಅರಿವಾದ ನವಾಬ್ ಸಾಹೇಬನು ದೇವಿಯಲ್ಲಿ ಕ್ಷಮೆಯನ್ನು ಯಾಚಿಸಿ ಮೂಗೂರಿನಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಎಂದು ಹೇಳುತ್ತಾರೆ. ದೇವಿಯು ಸಂಹರಿಸಿದ ರಾಕ್ಷಸನ ಎಲುಬುಗಳನ್ನು ಬಂಡಿಯಲ್ಲಿ ತುಂಬಿಕೊಂಡು ವಿಜಯದಿಂದ ಬಂಡಿಯನ್ನು ಓಡಿಸಿದರು ಎಂಬ ಸಂಗತಿ ನೆನಪಿನ ಹಬ್ಬದ ಆಚರಣೆಯಾಗಿ ಆಗಿನಿಂದ ಇಲ್ಲಿಯವರೆಗೂ ನಡೆದು ಬಂದಿದೆ. ಬಂಡಿ ಬರೋ ಸಮಯ ಬಂದೇ ಬಿಡ್ತು. ಬನ್ನಿ, ಆ ಬಂಡಿ ಓಟ ಹೇಗಿರುತ್ತೆ ನೋಡೋಣ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಎಷ್ಟು ಸವಿಯಾಗಿದೆ ಗೆಳೆಯನೇ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೋಡಿದ್ರಲ್ಲ, 5 ದಿನ ನಡೆಯುವ ಜಾತ್ರೆಯಲ್ಲಿ ಮೊದಲನೇ ಹಬ್ಬವಾದ ಬಂಡಿ ಹಬ್ಬದ ಆಚರಣೆಯನ್ನು, ಬಂಡಿಯ ನಂತರ ತೆಪ್ಪೋತ್ಸವ, ದೇವಿಯ ರಥೋತ್ಸವ ಹಾಗೂ ಹೊಸಳ್ಳಿ ಮರದಲ್ಲಿ ಚಿಗುರು, ದೇವಿಯ ಗುಡಿಯನ್ನು ನುಗ್ಗುವುದು ಎಂಬ ಆಚರಣೆಯು ನಡೆಯುತ್ತವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.